ಫ್ರೆಂಡ್ಸ್, ನಾನು ನಿಮ್ಮ ತೇಜಸ್ವಿನಿ. ಜ್ಞಾನ ಬೆಳಕು ಚಾನಲ್ಗೆ ಸ್ವಾಗತ. ನಾನಿವತ್ತು KS ಎಕ್ಸಾಮ್ಸ್ ಬಗ್ಗೆ ಮಾತಾಡ್ತೀನಿ. ಇವಾಗ KS ಎಕ್ಸಾಮ್ಸ್ಗೆ ನಾವು ಪ್ರಿಪ್ರೇಷನ್ ಮಾಡ್ತಿದ್ದೀವಿ ಅಂತಂದರೆ ನಮ್ಮ ಹತ್ರ ಏನಾದರೂ ಗೈಡ್ ಇರಬೇಕು, ಕ್ವಶನ್ಸ್ ಪೇಪರ್ ಇರಬೇಕು, ಇಲ್ಲ ಅಂತಂದರೆ ಬುಕ್ಸ್ ಇರಬೇಕು, ಸಿಲೆಬಸ್ ಇರಬೇಕು. ಇಷ್ಟೆಲ್ಲ ಒಂದೇ ಒಂದು ಆ್ಯಪಲ್ಲಿ ಸಿಗುತ್ತೆ ಅಂತಂದರೆ ನಾವು ಬಿಡ್ತೀವಾ? ಫೋನಲ್ಲಿ ತಗೋಬೇಕು ಅಂತಂದರೆ ಇವಾಗ ಯಾವುದೇ ಫ್ರೀ ಆಫ್ ಕಾಸ್ಟ್ ಇದ್ದರೆ ಓಕೆ. ಇವಾಗ ಲೈಕ್ 100 ರೂಪೀಸ್ ಕೊಡಿ, ಇಲ್ಲ ಮೆಂಬರ್ಶಿಪ್ ತೊಗೊಳ್ಳಿ ಅಂತಂದರೆ ನಾವು ತಗೋತೀವಾ? ಇಲ್ಲ. ಇವಾಗ ಫ್ರೀ ಆಫ್ ಕಾಸ್ಟಲ್ಲಿ ಕೂಡ ನಮಗೆ ಸಿಗ್ತಾ ಇದೆ KS ಕನ್ನಡ ಎಕ್ಸಾಮ್ಸ್ ಆ್ಯಪ್ ಅಂತ. ಪ್ಲೇಸ್ಟೋರ್ಗೆ ಹೋಗಿ ನಾವು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಬೋದು. ಇದೇನೇ ಅದು ಆ್ಯಪು, ಸನಾ ಎಜುಟೆಕ್ ಅಂತ. ಇದರಲ್ಲಿ ನಿಮಗೆ ಕನ್ನಡ, ಇಂಗ್ಲೀಷ್, ಮಲಯಾಳಂ, ತೆಲುಗು ಎಲ್ಲ ಲ್ಯಾಂಗ್ವೇಜಸಲ್ಲೂ ಕೂಡ ನಿಮಗೆ ಈ ಆ್ಯಪು ಬರುತ್ತೆ. ನಾನು ಕನ್ನಡ ನಿಲ್ಸ್ಕೊಂಡಿದ್ದೀನಿ, ಕರ್ನಾಟಕ ಎಕ್ಸಾಮ್ ಇರೋದ್ರಿಂದ. ಇವಾಗ ಲೈಕ್ ನಾವು ಯಾವ ಥರ ಅಂತಂದರೆ KS ಎಕ್ಸಾಮ್ಸಲ್ಲಿ ಕ್ವಶನ್ ಪೇಪರ್ನ ನೋಡ್ತೀವಿ. ಇಲ್ಲಿ 1100 ಕ್ವಶನ್ಸ್ ಇದೆ. ಇದರಲ್ಲಿ ನಾವು 2023 ಅವ್ರು ಯಾವ ಥರ ಕ್ವಶನ್ ಕೇಳಿದರು, ಅದಾದಮೇಲೆ ಇವ್ರು ಯಾವ ಥರ ಅನಾಲಿಸಿಸ್ ಆಗಿ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ, ಅದ್ರ ಮುಖಾಂತರ ನಾವು ಇಲ್ಲಿ ಕ್ವಶನ್ನ ನೋಡ್ಕೊಂಡು ಹೋಗ್ಬೋದು. ಈಗ 2023 ಇದು ಕನ್ನಡ ಇದೆ. ಇದರಲ್ಲಿ ನಾವು ಪ್ರಾಕ್ಟೀಸ್ ಅಂತಂದರೆ ಇವಾಗ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಟೈಮ್ ಹಾಕ್ಕೊಂಡು ನಾವು ಕ್ವಿಜ್ನ ಆಡ್ಕೊಬೋದು. ನಾನು ಇವಾಗ ಪ್ರಾಕ್ಟೀಸ್ ತೊಗೊತೀನಿ. ಇದರಲ್ಲಿ ನೋಡಿ ಈ ಥರ ಕ್ವಶನ್ಸ್ ಬರುತ್ತೆ. ಅದಾದಮೇಲೆ ಆಪ್ಷನ್ಸ್ ಕೂಡ ಬರುತ್ತೆ. ಇದರಲ್ಲಿ ನಾನು ಏನಾದರೂ ತಪ್ಪು ಹಾಕಿದ್ರೆ ಅಲ್ಲೇ ಕೂಡ ಸರಿ ಮಾಡ್ಕೊಬೋದು. ಈಗ ಇದು 35 ಕ್ವಶನ್ಸ್ವರೆಗೂ ಇದೆ. ಓಕೆನಾ? 1 ಸೆಕೆಂಡ್. ಇದನ್ನ ನಾವು ಎಲ್ಲ ಕೂಡ ಸಬ್ಮಿಟ್ ಮಾಡಬೇಕು. ಅಂತಂದರೆ ಸಬ್ಮಿಟ್ ಆದಮೇಲೆ ಸಬ್ಮಿಟ್ ಅದಾದಮೇಲೆ ನಾವು ಎಷ್ಟಕ್ಕೆ ಆನ್ಸರ್ ಮಾಡಿದ್ದೀವಿ, ಎಷ್ಟು ತಪ್ಪು ಮಾಡಿದ್ದೀವಿ, ಅದಾದಮೇಲೆ ಎಷ್ಟಕ್ಕೆ ಸರಿ ಮಾಡಿದ್ದೀವಿ ಅಂತ ಈ ಥರ ಚಾರ್ಟ್ ಬರುತ್ತೆ. ಓಕೆನಾ? ನಾವು ಕ್ವಿಝಲ್ಲಿ ಅಟೆಂಡ್ ಆದಮೇಲೆ ನಾವು ಎಷ್ಟಕ್ಕೆ ಆನ್ಸರ್ ಮಾಡಿದ್ದೀವಿ, ಎಷ್ಟು ತಪ್ಪು ಮಾಡಿದ್ದೀವಿ, ಎಷ್ಟು ಸರಿ ಮಾಡಿದ್ದೀವಿ, ಎಷ್ಟಕ್ಕೆ ಅಟೆಂಪ್ಟ್ ಮಾಡಿದ್ದೀವಿ, ಅಂದರೆ ಎಷ್ಟು ಕ್ವಶನ್ಗೆ ನಾವು ಆನ್ಸರ್ ಮಾಡಿದ್ದೀವಿ, ಅದು ನಮಗೆ ಪೈ ಚಾರ್ಟಲ್ಲಿ ಬರುತ್ತೆ ಅಲ್ವಾ? ನೆಕ್ಸ್ಟ್ ಇವಾಗ ನೀವು ಆ ಕ್ವಶನ್ಸ್ನ ಓದ್ಕೊಂಡಿದ್ದೀರಾ, ನಾನು ಇವಾಗ ಓದಿದ್ದೀನಿ, ನಾನು ಸರಿಯಾಗಿ ಆನ್ಸರ್ ಮಾಡ್ತೀನಿ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮೊದಲು ರಿವ್ಯೂ ಆನ್ಸರಲ್ಲಿ ನೀವು ಅಂತಂದರೆ ಅದರಲ್ಲಿ ಎಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿರ್ತಾರೆ. ಅದೆಲ್ಲ ಓದ್ಕೊಂಡು ನೀವೆಲ್ಲ ಪ್ರಿಪ್ರೇಷನ್ ಆದಮೇಲೆ ನಾನು ಪುನಃ ರೀಸ್ಟಾರ್ಟ್ ಮಾಡ್ಕೋತೀನಿ ಅಂತಂದರೆ ಸ್ಟಾರ್ಟ್ ನ್ಯೂ ಟೆಸ್ಟ್ ತೊಗೊಂಡು ಪ್ರಾಕ್ಟೀಸ್ ಬೇಡ ಅಂತಂದರೆ ಕ್ವಿಝಲ್ಲಿ ಟೈಮ್ ಹಾಕ್ಕೊಂಡು ನೀವು ಇದನ್ನು ಕ್ವಶನ್ನ ಮತ್ತು ಆನ್ಸರ್ನ ಮಾಡ್ಕೊಂಡು ಹೋಗ್ಬೋದು. ಎಷ್ಟು 35 ಕ್ವಶನ್ಸ್ವರೆಗೂ ಕೂಡ ಬರುತ್ತೆ. ಇದನ್ನು ಸೇಮ್ ಕ್ವಶನ್ಸೇ ಬರುತ್ತೆ. ನೀವೇನಾದರೂ ಓದ್ಕೊಂಡು ಕ್ವಿಝ್ನ ಅಟೆಂಡ್ ಮಾಡ್ತೀನಿ ಅಂದರೆ ಈ ಥರ ಮಾಡ್ಕೊಬೋದು. ನೆಕ್ಸ್ಟ್ ನಾವು GK ಕ್ವಶನ್ನ ನೋಡೋಣ. ಅಂದರೆ ಇದರಲ್ಲಿ 2000 ಕ್ವಶನ್ ಆನ್ಸರ್ ಇದೆ. ಇದರಲ್ಲಿ ನಾವು ಕರ್ನಾಟಕ GK ಸೆಟ್ 1 ಅಂತ ನೋಡ್ಬೋದು, ಕರ್ನಾಟಕ ಸಾಹಿತ್ಯದು ನೋಡ್ಬೋದು, ಅದಾದಮೇಲೆ GK ಪರೀಕ್ಷೆದು ಕೂಡ ಕ್ವಶನ್ಸ್ನ ನಾವು ನೋಡ್ಬೋದು. ಈಗ ನಾವು ಕರ್ನಾಟಕ ಸಾಹಿತ್ಯದ ಬಗ್ಗೆ ತಗೋತೀನಿ ಅಂತಂದರೆ 300 ಕ್ವಶನ್ಸ್ ಆನ್ಸರ್ ಇದೆ. ಅದರಲ್ಲಿ 25ನ ಡಿವೈಡ್ ಮಾಡಿ ಹಾಕಿದ್ದಾರೆ. ಈಗ ಕರ್ನಾಟಕ ಸಾಹಿತ್ಯ 1 ಸೇಮ್ ಇದೇ ಥರ. ಅಂದರೆ ನಾನು ಫಸ್ಟ್ ಒಂದು ಹೇಳಿದ್ನಲ್ಲ, ಪ್ರಾಕ್ಟೀಸ್ ಮಾಡಿಕೊಂಡು ಅದಾದಮೇಲೆ ನಾವು ಕ್ವಿಝ್ ಕೊಡಬೇಕು ಅಂತ, ಅದೇ ಥರ ಈ ಮೆಥಡ್ ಕೂಡ ಬರುತ್ತೆ. KS ಎಕ್ಸಾಮ್ಸ್ ಬಗ್ಗೆನೂ ನೋಡೋದು, GK ಕ್ವಶನ್ಸ್ನೂ ಕೂಡ ನೋಡೋದು. ನೆಕ್ಸ್ಟ್ ನಾವು ಇತಿಹಾಸ ಫುಲ್ಲು ನೀವು ಓದಿದ್ದೀರಾ ಅಂತಂದರೆ ಇದರಲ್ಲಿ ನೀವು ಕ್ವಶನ್ ಆನ್ಸರ್ನ ನೋಡ್ಬೋದು. ಈಗ KSಲ್ಲಿ ಯಾವ್ಯಾವ ಥರ ಇತಿಹಾಸ ಕ್ವಶನ್ಸ್ನ ಕೇಳಿದ್ದಾರೆ. ಇವಾಗ ನೋಡಿ, ಈಗ ಹಿಸ್ಟ್ರಿ ಇದೆಷ್ಟು ಇದೆ, ಒಟ್ಟು 21 ಇತಿಹಾಸ ಕ್ವಶನ್ಸ್ ಇದೆ. ಅದರಲ್ಲಿ ನಾವು ಇತಿಹಾಸ 1ನಲ್ಲೇ 25 ಕ್ವಶನ್ ಆನ್ಸರ್ ಆ್ಯಂಡ್ ನೋಡ್ಬೋದು. ಇದರಲ್ಲೂ ಕೂಡ ಪ್ರಾಕ್ಟೀಸ್ ತಗೋತೀನಿ ಅಂತಂದರೆ ನೋಡಿ ಈ ಥರ ಕೇಳಿದ್ದಾರೆ. ಅಂದರೆ ಗಾಯತ್ರಿ ಮಂತ್ರವು ಯಾವ ವಿಧದಲ್ಲಿ ಕಂಡು ಬರುತ್ತದೆ, ಆ ಥರ ಸುಮಾರು ಕ್ವಶನ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ನೀವು ಓದ್ಕೊಂಡು ಆನ್ಸರ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಇಲ್ಲ ಅಂತಂದರೆ ನಾನೆಲ್ಲ ಆಲ್ರೆಡಿ ಪ್ರಿಪ್ರೇಷನ್ ಮಾಡಿದ್ದೀನಿ, ನಾನು ಡೈರೆಕ್ಟ್ ಕ್ವಿಝ್ ತಗೋತೀನಿ ಅಂತಂದರೆ ಕ್ವಿಝ್ ಕೂಡ ಅಟೆಂಡ್ ಮಾಡ್ಬೋದು. ಅದಾದಮೇಲೆ ಎಲ್ಲ ಕ್ವಶನ್ಸ್ ಕೂಡ ಅಂದರೆ ಎಲ್ಲ ಕ್ವಶನ್ಸ್ ಕೂಡ ನೀವು ಆನ್ಸರ್ ಮಾಡಿದ್ದೀನಿ ಅಂತಂದಾಗ ಸಬ್ಮಿಟ್ ಮಾಡಿ. ಸಬ್ಮಿಟ್ ಅಷ್ಟಾದಮೇಲೆ ನಾವು ಎಷ್ಟಕ್ಕೆ ಆನ್ಸರ್ ಮಾಡಿದ್ದೀವಿ, ಎಷ್ಟು ರಾಂಗ್ ಇದೆ, ನಾವು ಯಾವುದ್ಯಾವ್ದು ಅಟೆಂಡ್ ಮಾಡಿಲ್ಲ, ಮತ್ತು ಅದರದ್ದು ಪೈ ಚಾರ್ಟ್ ಎಲ್ಲ ಕೂಡ ಇದರಲ್ಲಿ ಬರುತ್ತೆ. ಓಕೆನಾ? ಇತಿಹಾಸ, ಭೂಗೋಳಶಾಸ್ತ್ರ, ಮ್ಯಾಥ್ಸು ಮತ್ತು ಸೋಷಿಯಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೈನ್ಸು ಜೊತೆಗೆ ಕರ್ನಾಟಕ ಹಿಸ್ಟ್ರಿ ಇದೆಲ್ಲ ಕೂಡ ಸೇಮ್ ಪ್ಯಾಟ್ರನಲ್ಲೇ ಇರುತ್ತೆ. ನಾವು ಅದೇ ಥರ ಕ್ವಶನ್ ಆ್ಯಂಡ್ ಆನ್ಸರ್ ಮಾಡಿಕೊಂಡು ಕ್ವಿಝ್ನ ಆಡ್ಕೊಂಡು ಹೋಗ್ಬೋದು. ನೆಕ್ಸ್ಟು ಕಂಪ್ಯೂಟರಲ್ಲೂ ಕೂಡ 325 ಕ್ವಶನ್ ಆನ್ಸರ್ ಇದೆ. ಈ ವಿಡಿಯೋಸಲ್ಲಿ ಅಂತಂದರೆ ಇವಾಗ ನಾವು ಯಾವ ಥರ KS ಕಂಪ್ಲೀಟ್ ಇನ್ಫಾರ್ಮೇಷನ್ ತೊಗೋಬೋದು, ಅದಾದಮೇಲೆ ಯಾವ ಥರ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು, ಯಾವ ಥರ ಪ್ರಿಲಿಮ್ಸ್ನ ಪಾಸ್ ಮಾಡಬೇಕು, KS ಮೇನ್ಸ್ಗೆ ನಾವು ಯಾವ ಥರ ಓದ್ಕೊಬೇಕು, ಅಂದರೆ ಯಾವ ಬುಕ್ ಓದಬೇಕು, ಅದಾದಮೇಲೆ ಮಾಡೆಲ್ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ, ಅದೆಲ್ಲ ಕೂಡ ಈ ವಿಡಿಯೋದಲ್ಲೇ ಹಾಕಿರ್ತಾರೆ. ಓಕೆನಾ? ನೆಕ್ಸ್ಟ್ ಇವಾಗ ಡೈಲಿ ಕ್ವಿಝು ಅಂತಂದರೆ ಇವಾಗ ಏನಾದರೂ ಕರೆಂಟ್ ಅಫೇರ್ಸಲ್ಲಿದ್ದರೆ ಆ ಕ್ವಶನ್ಸ್ನು ಕೂಡ ಇಲ್ಲಿ ಹಾಕಿರ್ತಾರೆ. ಇಲ್ಲ ಅಂತಂದರೆ GK ಕ್ವಶನ್ಸ್ನು ಕೂಡ ಇಲ್ಲಿ ಹಾಕಿರ್ತಾರೆ. ಓಕೆನಾ? ನೆಕ್ಸ್ಟ್ ನಾವು ರಿಪೋರ್ಟ್ ನೋಡ್ತೀವಿ ಅಂತಂದರೆ ಇವಾಗ ನಾವು ಎಷ್ಟು ಕ್ವಿಝ್ ಆಡಿರ್ತೀವಿ, ಯಾವ್ಯಾವ ಸಬ್ಜೆಕ್ಟ್ ಮೇಲೆ ನಾವು ಕ್ವಿಝು ಮತ್ತು ಏನೇನು ಓದ್ಕೊಂಡಿದ್ದೀವಿ ಅದೆಲ್ಲ ಕೂಡ ಇಲ್ಲಿ ರಿಪೋರ್ಟಾಗಿ ನಮಗೆ ಶೋ ಆಗುತ್ತೆ. ಮತ್ತು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀವಿ, ಅದಾದಮೇಲೆ ಎಷ್ಟು ಪರ್ಸೆಂಟೇಜ್ ಇದೆ,
ಇವಾಗ ಲೈಕ್ ನಾವು ಯಾವ್ಯಾವ ಸಬ್ಜೆಕ್ಟ್ ಹಿಂಗೆ ಓದಿದ್ದೀವಿ, ಯಾವ್ಯಾವ ಥರ ಕ್ವಿಝ್ ಅಟೆಂಡ್ ಮಾಡಿದ್ದೀವಿ ಅನ್ನೋದು ಕೂಡ ಇಲ್ಲಿ ಪರ್ಸೆಂಟೇಜಲ್ಲಿ ನಮಗೆ ಶೋ ಆಗುತ್ತೆ. ಓಕೆನಾ. ನೆಕ್ಸ್ಟು ಸಿಲಬಸ್ಸು. ಇವಾಗ ನಮಗೆ ಇದೆಲ್ಲ ಓದೋಕ್ಕಿಂತ ಮುಂಚೆ ನಮಗೆ ಕೆ ಎಸ್ ಸಿಲಬಸ್ ಬೇಕಲ್ವಾ. ನಾನು ವಿಡಿಯೋ ಕೂಡ ನಾನು ಕೆ ಎಸ್ ಪ್ರಿಲಿಮ್ಸು ಮತ್ತು ಮೇನ್ಸಿದು ಎಲ್ಲ ಕೂಡ ವಿಡಿಯೋ ಹಾಕಿದ್ದೀನಿ. ಫ್ರೀ ಆದಾಗ ಬೇಕಾದರೆ ನೋಡ್ಕೊಳ್ಳಿ. ಓಕೆನಾ. ಪ್ರಿಲಿಮ್ಸ್ಗೆ ಏನೇನು ಸಿಲಬಸ್ ಇರುತ್ತೆ ಅದು, ಮತ್ತು ಮೇನ್ಸು, ಇಂಟರ್ವ್ಯೂವು ಅದೆಲ್ಲ ಕೂಡ ಹಾಕಿದ್ದೀನಿ ವಿಡಿಯೋನ. ಇಲ್ಲಿ ಕೆ ಎಸ್ ಎಕ್ಸಾಮು ನಮಗೆ ಯಾವ್ಯಾವ ಥರ ಇದೆ ಅಂದರೆ ಎಷ್ಟು ಕ್ವಶನ್ಸ್ಗಿದೆ, ಎಷ್ಟು ಪೇಪರ್ಸ್ ಇರುತ್ತೆ, ಎಷ್ಟು ಸ್ಟೆಪ್ಸ್ ಇದೆ, ನಾವು ಕೆ ಎಸ್ ಎಕ್ಸಾಮ್ ಕಂಪ್ಲೀಟ್ ಮಾಡೋಕ್ಕೆ ಅದು 9 ಪೇಜಸಲ್ಲಿದೆ. ಇದನ್ನು ನಾವು ನೋಡ್ಕೊಂಡು ಹೋಗ್ಬೋದು. ಇದು 2020 ಎಕ್ಸಾಮ್ ಪ್ಯಾಟ್ರನ್ ಕೊಟ್ಟಿದ್ದಾರೆ. ಕೆ ಎಸ್ ಎಕ್ಸಾಮು ಪ್ರತಿ ಸಲ ಸೇಮ್ ಯಾವ್ಯಾವ ವರ್ಷ ಹೆಂಗೆ ಹಾಕಿದ್ದಾರೆ ಅದೇ ಥರ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಈಗ ನೋಡಿ ಕೆ ಎಸ್ 2020 ಪ್ರಿಲಿಮ್ಸ್ 2 ಪೇಪರ್ ಇತ್ತು. ಅದರಲ್ಲಿ ಕೂಡ ಇಲ್ಲಿ ನೋಡಿ 2 ಪೇಪರು ಅಂತಂದರೆ 1 ನಿಮಿಷ. ಇಲ್ಲಿ ಜನರಲ್ ಸ್ಟಡೀಸು, ನೆಕ್ಸ್ಟ್ ಹ್ಯುಮ್ಯಾನಿಟೀಸು, ಇದು ಪೇಪರ್ 1ಅಲ್ಲಿ ಬರುತ್ತೆ. ನೆಕ್ಸ್ಟು ಪೇಪರ್ 2ಅಲ್ಲಿ ಜನರಲ್ ಸ್ಟಡೀಸು ರಿಲೇಟೆಡು ಯಾವುದು ಅಂತಂದರೆ ಸ್ಟೇಟ್ ಗೌರ್ನಮೆಂಟ್ದು ಕರೆಂಟ್ ಅಫೇರ್ಸ್ ಇರುತ್ತೆ. ಅದಾದಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದಾದಮೇಲೆ ಎನ್ವೈರ್ನಮೆಂಟು, ಅದು ಬಿಟ್ಟರೆ ಮೆಂಟಲ್ ಅಬಿಲಿಟಿ 2ನೇ ಪೇಪರಲ್ಲಿ ಇರುತ್ತೆ. ಇದು ನಮಗೆ 2 hours ಇರುತ್ತೆ. 200 ಮಾರ್ಕ್ಸ್ ಆಗಿರುತ್ತೆ. ಒಂದಕ್ಕೆ 2 ಮಾರ್ಕ್ಸ್ ಆಗುತ್ತೆ. ನೆಗೆಟಿವ್ ಬಂದು 0.25 ಆಗುತ್ತೆ. ಇದಾದಮೇಲೆ ನೆಕ್ಸ್ಟು ಎಲಿಜಿಬಿಲಿಟಿ ಬಂದು ಅದೇ ನಾವು ಕೆ ಎಸ್ ಎಕ್ಸಾಮ್ ಎಲಿಜಿಬಿಲಿಟಿ ಕೂಡ ಇದರಲ್ಲೇ ಶೋ ಆಗುತ್ತೆ. ಅದಾದಮೇಲೆ ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇದೆ, ಯಾರು ನಡೆಸ್ತಾರೆ, ಅದಾದಮೇಲೆ ಎಷ್ಟು ಪೇಪರ್ಸ್ ಇರುತ್ತೆ, ಅದಾದಮೇಲೆ ಟೋಟಲ್ ಮಾರ್ಕ್ಸು, ಯಾವ್ಯಾವ ಲ್ಯಾಂಗ್ವೇಜಲ್ಲಿ ನಾವು ಬರೀಬೋದು ಎಲ್ಲ ಕೂಡ ಇದರಲ್ಲೇ ಇದೆ. ಓಕೆನಾ. ನೆಕ್ಸ್ಟು ಇಲ್ಲಿ ನೋಡಿ ಕೆ ಎಸ್ ಮೇನ್ಸು, ಅದಾದಮೇಲೆ ಪ್ರಿಲಿಮ್ಸಿಗೆ ಕ್ವಾಲಿಫೈಯಿಂಗ್ ಪೇಪರ್ಸು ಎಲ್ಲ ಕೂಡ ಇಲ್ಲಿ ಶೋ ಆಗಿದೆ. ಯಾವ ಥರ ಅಂತಂದರೆ ಕೆ ಎಸ್ ಮೇನ್ಸಿಗೆ ಈಸಿ 1, ಅದಾದಮೇಲೆ GS1, GS2, GS3, GS4 ಆಪ್ಷನಲ್ ಪೇಪರು, ಅದಾದಮೇಲೆ ಆಪ್ಷನಲ್ ಪೇಪರ್ 2 ಇದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಇದೆ, ಎಷ್ಟೆಷ್ಟು ಅವರ್ ಇರುತ್ತೆ ಅದೆಲ್ಲ ಕೂಡ ಹಾಕಿದ್ದಾರೆ. ನೆಕ್ಸ್ಟ್ ಇವಾಗ ನಾವು ಕೆ ಎಸ್ ಎಕ್ಸಾಮಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಏನೇನು ತೊಗೋಬೇಕು, ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅದು ಕೂಡ ಇಲ್ಲಿ ಶೋ ಮಾಡಿದ್ದಾರೆ. ಓಕೆನಾ. ನೆಕ್ಸ್ಟು ಎಷ್ಟು ಕಟ್ ಆಫ್ ನಿಲ್ತ್ಕೊಳ್ಳುತ್ತೆ, ಅದಾದಮೇಲೆ ಎಷ್ಟು ಪರ್ಸೆಂಟೇಜಲ್ಲಿ ತೊಗೊತಾರೆ ಅದು ಕೂಡ ಶೋ ಮಾಡಿದ್ದಾರೆ. ಇಷ್ಟೇ 9 ಪೇಜಸ್ ಕಂಪ್ಲೀಟ್ ಆಯಿತು. ಓಕೆನಾ. ನೆಕ್ಸ್ಟ್ 1 ನಿಮಿಷ. ಇಷ್ಟೇ ಕೆ ಎಸ್ ಕನ್ನಡ ಎಕ್ಸಾಮ್ ಆ್ಯಪಲ್ಲಿ ಇದೆ. ಓಕೆನಾ. ನಿಮಗೇನಾದರೂ ಯೂಸ್ಫುಲ್ ಆಯಿತು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಇದೇ ಥರ UPSC ಅದಾದಮೇಲೆ ಒಂದೊಂದು ಸಬ್ಜೆಕ್ಟ್ಗೂ ಕೂಡ ಒಂದೊಂದು ಆ್ಯಪ್ ಇರುತ್ತೆ. ಅದ್ರದ್ದು ಬೇಕಾದ್ರೆ ಸಪ್ರೇಟಾಗಿ ನಾನು ವೀಡಿಯೋ ಮಾಡಿಕೊಡ್ತೀನಿ. ಓಕೆನಾ. ಇದರಲ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ ಎಲ್ಲ ಎಕ್ಸಾಮ್ಸ್ಗೂ ಕೂಡ. ಈಗ ನಾವು ಕೆ ಎಸ್ಗೆ ಓದ್ತೀನಿ ಅಂತಂದರೆ ಬರೀ ಕೆ ಎಸ್ ಎಕ್ಸಾಮ್ ಅವ್ರು ಮಾತ್ರ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಲ್ಲ. ಲೈಕ್ PC, PSI ಮತ್ತು FD, SDA ಎಲ್ಲದಕ್ಕೂ ಕೂಡ ಇದು ಯೂಸ್ಫುಲ್ ಆಗುತ್ತೆ. ಓಕೆನಾ. ತುಂಬ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು.